ಅರಬ್ ದೇಶ ಎನ್ನಿಸಿಕೊಂಡ ದುಬೈನಲ್ಲೇಕೆ ಇಲ್ಲ ಹಿಂದೂ ಮುಸ್ಲಿಂ ದಾಂಧಲೆ? ಭಾರತದ ಕೆಲ ಶ್ರೀಮಂತರೆಲ್ಲ ದುಬೈಗೆ ಶಿಫ್ಟ್ ಆಗಲು ಕಾರಣವೇನು? ಕ್ಲೀನ್ ಕಂಟ್ರಿ ದುಬೈನ ವಿಶೇಷತೆಗಳೇನು? ಭಾರತದಲ್ಲಿ ಇತ್ತೀಚೆಗೆ ಹಲ್ಲೆ ದಾಂಧಲೆಗೆ ಕಾರಣವಾಗುತ್ತಿರುವ ವಿಷಯ ಅಂದ್ರೆ ಹಿಂದೂ ಮುಸ್ಲಿಂ ಜಗಳ. ಸಾಮಾನ್ಯ ಹಿಂದೂ ಮುಸ್ಲಿಂ ಜನ ಸಾಮರಸ್ಯದಿಂದ ಇದ್ದರೂ ದೊಡ್ಡವರು ಎನ್ನಿಸಿಕೊಂಡವರು ಮಧ್ಯದಲ್ಲಿ ಬಂದು ಬೆಂಕಿ ಹಚ್ಚಿ ಹೋಗುತ್ತಾರೆ. ಬಳಿಕ ಪ್ರತಿಭಟನೆ, ಹಾರಾಟ, ಹೋರಾಟ ಎಲ್ಲವೂ ಶುರುವಾಗುತ್ತೆ. ಇದರಿಂದಲೇ ಭಾರತದಲ್ಲಿ ನೆಮ್ಮದಿ, ಶಾಂತಿ ಹಾಳಾಗಿ ಹೋಗಿದೆ. ಅಭಿವೃದ್ಧಿಯೂ ಕುಂಠಿತವಾಗುತ್ತಿದೆ. ರಾಜಕಾರಣಿಗಳು ಇಂಥ ಜಗಳಗಳಲ್ಲಿ ಲಾಭ ಪಡೆಯುತ್ತಿದ್ದರೂ ಕೆಲವು ಮೂರ್ಖರಿಗೆ ಅದು ಅರ್ಥವಾಗದೆ ಉಳಿದಿರುವುದು ವಿಪರ್ಯಾಸದ ಸಂಗತಿ. ಇದು ಭಾರತದ ವಿಷಯವಾದರೆ ದುಬೈನಲ್ಲಿ ನೀವು ಯಾವತ್ತಾದ್ರೂ ಹಿಂದೂ ಮುಸ್ಲಿಂ ಜಗಳ, ಪ್ರತಿಭಟನೆ ಅನ್ನೋ ನ್ಯೂಸ್ ಕೇಳಿದ್ದೀರಾ? ಅಲ್ಲಿ ಅತಿ ಹೆಚ್ಚು ಪಾಕಿಸ್ತಾನಿಗಳು ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಭಾರತದ ಹಿಂದೂಗಳು ಕೂಡ ಇದ್ದಾರೆ. ಆದರೆ ಅಲ್ಲೆಂದೂ ಹಿಂದೂ ಮುಸ್ಲಿಂ ಜಗಳವಾಗಿಲ್ಲ. ಇದಕ್ಕೆ ಕಾರಣವೇನು ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ದುಬೈನಲ್ಲಿ 200ಕ್ಕೂ ಹೆಚ್ಚು ಬೇರೆ ಬೇರೆ ದೇಶದ ಜನರಿದ್ದಾರೆ. ಅವರೆಲ್ಲರದ್ದು ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಪದ್ಧತಿ. 40 ಲಕ್ಷಕ್ಕೂ ಹೆಚ್ಚು ಭಾರತೀಯರಿದ್ದಾರೆ. 20 ಲಕ್ಷಕ್ಕೂ ಹೆಚ್ಚು ಪಾಕಿಸ್ತಾನಿಗಳಿದ್ದಾರೆ. ಆದರೂ ಅಲ್ಲಿ ಯಾರೂ ಹಿಂದೂ ಮುಸ್ಲಿಂ ಹೆಸರಿನಲ್ಲಿ ದಂಗೆ ಏಳೋದಿಲ್ಲ, ಗಲಾಟೆ ಮಾಡೋದಿಲ್ಲ, ಪ್ರತಿಭಟಿಸೋದಿಲ್ಲ. ಇದಕ್ಕೆ ಕಾರಣವೇನು ಅಂದ್ರೆ ಅಲ್ಲಿನ ಸರ್ಕಾರ ಅಷ್ಟು ಕಟ್ಟುನಿಟ್ಟಾಗಿ ನಿಯಮಗಳನ್ನ ಹೇರಿದೆ. ಈ ನಿಯಮಗಳು, ಕಠೋರ ಶಿಕ್ಷೆಗಳ ಪರಿಣಾಮವಾಗಿ ಯಾರೂ ಧರ್ಮಗಳ ವಿಚಾರವಾಗಿ ಜಗಳವಾಡೋದಿಲ್ಲ. ಅಲ್ಲದೆ ದುಬೈ ಅರಬ್ ಕಂಟ್ರಿಗಳಲ್ಲಿ ಒಂದಾಗಿದ್ದರೂ ಸಹ ಅಲ್ಲಿ ಜಾತಿ ಭೇದವಿಲ್ಲ. ಆ ರೀತಿ ಮಾಡುವವರು ಬೆರಳೆಣಿಕೆಯಷ್ಟು ಜನರಿರಬಹುದೇನೋ. ಒಬ್ಬರನ್ನೊಬ್ಬರು ಗೌರವಿಸುತ್ತಾರೆ. ಅವರವರ ಕೆಲಸವನ್ನು ಮಾಡಿಕೊಂಡು ತಮ್ಮಷ್ಟಕ್ಕೆ ತಾವಿರುತ್ತಾರೆ. ಆದರೆ ದುಬೈ ಸರ್ಕಾರ ಜನರನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದೆ ಅಂದರೆ, ನೀವು ದುಡಿಯಿರಿ, ನೀವು ಜೀವನ ಮಾಡಿ, ನಿಮ್ಮಷ್ಟಕ್ಕೆ ನೀವಿರಿ ಎನ್ನುವ ರೀತಿ. ಯಾಕಂದ್ರೆ ದುಬೈನಲ್ಲಿ ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟುವ ತಲೆಬಿಸಿಯೇ ಇಲ್ಲ. ಹಾಗಾಗಿ ಭಾರತದ ಕೆಲವು ಕೋಟ್ಯಾಧೀಶ್ವರರು ದುಬೈಗೆ ಶಿಫ್ಟ್ ಆಗುತ್ತಿದ್ದಾರೆ. ಇಲ್ಲಿ ಹೆಣ್ಣು ಮಕ್ಕಳು ಸೇಫ್ ಆಗಿ ಇರುವುದಲ್ಲದೆ ಕೊಲೆ, ಸುಲಿಗೆ, ದರೋಡೆಗಳಿಗೆ ಅವಕಾಶವಿಲ್ಲ. ಪ್ರತಿಭಟಿಸುವುದು ದೂರದ ಮಾತು. ಜೋರಾಗಿ ಕೂಗಾಡಿದರೂ ನೀವು ಜೈಲು ಪಾಲಾಗುತ್ತೀರಿ, ಅದು ಪರ್ಮನೆಂಟ್ ಆಗಿ.